ಸುಪ್ರೀಂ ಕೋರ್ಟ್ ಸೂಚನೆಯ ಬೆನ್ನಲ್ಲೇ ಜಿಬಿಎ ಚುನಾವಣೆಯ ತಯಾರಿ ಬಿರುಸಿನಿಂದ ಸಾಗಿದೆ. ಜಿಬಿಎ ಚುನಾವಣೆಗಾಗಿ ರಾಜ್ಯ ಚುನಾವಣಾ ಆಯೋಗ ತಯಾರಿಯನ್ನ ಮಾಡ್ಕೋತಾ ಇದೆ. ಈ ಬಾರಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡೋದಕ್ಕೆ ಆಯೋಗ ನಿರ್ಧಾರ ಮಾಡಿದೆ. ಆದರೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲೇ ಅಪಸ್ವರ ಇದಿದೆ. ನಾವು ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ, ಮತ್ತೆ ಬ್ಯಾಲೆಟ್ ಪೇಪರ್ ತರೋದು ಬೇಡ ಅನಿಸ್ತಾ ಇದೆ ಅಂತ ಹೇಳಿರೋದು ಸ್ವತಃ DCM DK ಶಿವಕುಮಾರ್ ಅವರ ತಮ್ಮ ಮಾಜಿ ಸಂಸದ DK ಸುರೇಶ್. ಹಾಗಿದ್ರೆ ಇದೀಗ ಮಾಜಿ ಸಂಸದರ ವಿರುದ್ಧವೂ ಪಕ್ಷ ಕ್ರಮ ಕೈಗೊಳ್ಳುತ್ತಾ ಈ ಪ್ರಶ್ನೆ ಈಗ ಎದ್ದಿರೋ ಅದು ಅವಶ್ಯಕತೆ ಇಲ್ಲ ಅಂತ ಕಾಣಿಸ್ತದೆ. ಬ್ಯಾಲೆಟ್ ಬಿಟ್ಟಿದ್ದೀವಿ. ಬ್ಯಾಲೆಟ್ ಬಿಟ್ಟು ಮತ್ತೆ ಇವ್ರ ಕೈಲೇ ಇರ್ತದೆ, ಕರ್ನಾಟಕ ಸರ್ಕಾರದ ಕೈಲೇ ಇರ್ತದೆ ಚುನಾವಣೆ ನಡೆಸುವಂಥದ್ದು. ಕರ್ನಾಟಕ ಚುನಾವಣಾ ಆಯೋಗನೇ ಇರ್ತದೆ. ಅದನ್ನು ತಿರ್ಚಕ್ಕೆ ಯಾರೂ ಆಗಲ್ವಲ್ಲ. EVM ಬಳಕೆ ಮಾಡೋದು ಬಿಡೋದು ಅದು ಬೇರೆ ವಿಚಾರ. ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ. ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬರುವಂಥದ್ದು ಸರಿನಾ ತಪ್ಪ ಅನ್ನೋದನ್ನ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನೋಡಿ, DK ಸುರೇಶ್ ಅವ್ರು ಹೇಳ್ತಾ ಇರೋದು ಬ್ಯಾಲೆಟ್ ಪೇಪರ್ ಬೇಡ ಅನ್ಸುತ್ತೆ, ಆಲ್ರೆಡಿ ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ಅಂತ ಹೇಳಿ. EVM ಮತಯಂತ್ರಗಳ ವಿಚಾರವಾಗಿ ಇಡೀ ಕಾಂಗ್ರೆಸ್ ಪಾರ್ಟಿಯ ನಿಲುವೇನು, ಇಡೀ ದೇಶದಾದ್ಯಂತ ಹೇಳ್ಕೊಂಡು ಬರ್ತಾ ಇರೋದೇನು? ವೋಟ್ ಚೋರಿ ವಿಚಾರವಾಗಿ ರಾಜಣ್ಣ ಅವರು ಒಂದು ಮಾತಾಡಿದ್ರು ಅಂತ ಹೇಳಿ ಇಮ್ಮಿಡಿಯೇಟ್ಲಿ ಅವರನ್ನ ಕ್ಯಾಬಿನೆಟ್ನಿಂದ ಆಚೆ ಹಾಕ್ಬಿಟ್ರಿ. ಈಗ DK ಸುರೇಶ್ ಅವರು ನಿಮ್ಮ ಪಾರ್ಟಿಯ ನಿಲುವಿನ ವಿರುದ್ಧ ಮಾತಾಡಿದ್ದಾರೆ. ಅಂದರೆ ನೀವು EVM ಬೇಡ ಅಂತೀರಿ, EVM ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತೀರಿ. EVM ಬೇಕು, ಬ್ಯಾಲೆಟ್ ಪೇಪರ್ ಬೇಡ ಅನ್ಸುತ್ತೆ ಅಂತ DK ಸುರೇಶ್ ಅವರು ಹೇಳ್ತಿದ್ದಾರೆ. ಹಾಗಿದ್ರೆ ಇವರ ವಿರುದ್ಧ ಏನು ಕ್ರಮ ತಗೋತೀರಿ ಈಗ? ಈ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದಿರೋದು. ಲೋಕಸಭೆ ಹಲವು ವಿಧಾನಸಭೆ ಚುನಾವಣೆಯಲ್ಲಿ ಸೋಲಾಗಿದೆ. ಪದೇ ಪದೇ EVM ವಿರುದ್ಧ ಹೋರಾಡ್ತಾನೆ ಬಂದಿದೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಪಾರ್ಟಿ ಸೋತ್ರು ಅಂತಂದ್ರೆ EVM ನತ್ತ ಬೊಟ್ಟು ಮಾಡ್ತಾರೆ. ಈಗ GBA ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ನಿರ್ಧಾರ ಮಾಡಿದೆ ರಾಜ್ಯ ಚುನಾವಣಾ ಆಯೋಗ. GBAನ 5 ನಗರ ಪಾಲಿಕೆಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಮಾಡ್ತೀವಿ ಅಂತ ಆಯೋಗ ಹೇಳಿದೆ. ಆದರೆ ಬ್ಯಾಲೆಟ್ ಪೇಪರ್ ಬಳಕೆಗೆ ಪಕ್ಷದಲ್ಲಿಯೇ ಕಾಂಗ್ರೆಸ್ ಪಾರ್ಟಿಯಲ್ಲಿಯೇ ಅಪಸ್ವರ ಎದ್ದಿದೆ. ರಾಜ್ಯ ಚುನಾವಣೆ ಆಯೋಗದ ನಿರ್ಧಾರಕ್ಕೆ ಈಗ ಕೈಪಡೆಯಲ್ಲಿ ಆಕ್ಷೇಪಗಳು ಉಂಟಾಗ್ತಾ ಇದೆ. ಮೊದಲಿನಿಂದಲೂ EVMಗೆ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಕಾಂಗ್ರೆಸ್. ಈಗ ಬ್ಯಾಲೆಟ್ ಪೇಪರ್ ತರ್ತೀವಿ ಅಂತ ರಾಜ್ಯ ಆಯೋಗ ಹೇಳ್ತಾ ಇದೆ, ಚುನಾವಣಾ ಆಯೋಗ, ಅದನ್ನೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಅಂದರೆ ಬ್ಯಾಲೆಟ್ ಪೇಪರ್ ಬೇಡ ಅನ್ಸುತ್ತೆ, EVM ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ, ಮತ್ತೆ ಯಾಕೆ ಹಿಂದೆ ಹೋಗೋದು ಅಂತಿದ್ದಾರೆ. ಬ್ಯಾಲೆಟ್ ಪೇಪರ್ ಬೇಡ ಅಂತ DK ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ನಿಷ್ಠ DCM DK ಶಿವಕುಮಾರ್ ಅವರ ತಮ್ಮ DK ಸುರೇಶ್ ಈ ವಿಚಾರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಮೀರ್ ಸೇರಿ ಕೆಲ ನಾಯಕರಿಂದ ಬ್ಯಾಲೆಟ್ ಪೇಪರ್ ಪರ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. DK ಸುರೇಶ್ ಬೇಡ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ನಲ್ಲಿಯೇ ಈಗ ಪರ ವಿರೋಧದ ಚರ್ಚೆಗಳು ಆಗ್ತಾ ಇದೆ. ಇವರ ನಿರ್ಧಾರದಂತೆ ರಾಜ್ಯ ಚುನಾವಣಾ ಆಯೋಗ ಡಿಸೈಡ್ ಮಾಡಲ್ಲ, ಅದು ಮಾತು ಬೇರೆ. ಅದೊಂದು ಸ್ವತಂತ್ರ ಸಂಸ್ಥೆ. ಅವರು ಯಾರ ಆಧೀನದಲ್ಲೂ ಕೆಲಸ ಮಾಡಲ್ಲ, ತಮ್ಮ ವಿವೇಚನೆಗೆ ಬಂದಾಗೆ ನಿರ್ಧಾರ ಮಾಡ್ತಾರೆ. ಅದ್ರ ಮಧ್ಯೆ ಇವರೆಲ್ಲ ಈ ರೀತಿ ಚರ್ಚೆ ಮಾಡ್ತಾ ಇದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ಸುಪ್ರೀಂ ಕೋರ್ಟ್ ಸೂಚನೆಯ ಬೆನ್ನಲ್ಲೇ GBA ಚುನಾವಣೆಯ ತಯಾರಿ ಬಿರುಸಿನಿಂದ ಸಾಗಿದೆ. GBA ಚುನಾವಣೆಗಾಗಿ ರಾಜ್ಯ ಚುನಾವಣಾ ಆಯೋಗ ತಯಾರಿಯನ್ನ ಮಾಡ್ಕೋತಾ ಇದೆ. ಈ ಬಾರಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡೋದಕ್ಕೆ ಆಯೋಗ ನಿರ್ಧಾರ ಮಾಡಿದೆ. ಆದರೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲೇ ಅಪಸ್ವರ ಇದಿದೆ. ನಾವು ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ, ಮತ್ತೆ ಬ್ಯಾಲೆಟ್ ಪೇಪರ್ ತರೋದು ಬೇಡ ಅನಿಸ್ತಾ ಇದೆ ಅಂತ ಹೇಳಿರೋದು ಸ್ವತಃ DCM DK ಶಿವಕುಮಾರ್ ಅವರ ತಮ್ಮ ಮಾಜಿ ಸಂಸದ DK ಸುರೇಶ್. ಹಾಗಿದ್ರೆ ಇದೀಗ ಮಾಜಿ ಸಂಸದರ ವಿರುದ್ಧವೂ ಪಕ್ಷ ಕ್ರಮ ಕೈಗೊಳ್ಳುತ್ತಾ ಈ ಪ್ರಶ್ನೆ ಈಗ ಎದ್ದಿರೋ ಅದು ಅವಶ್ಯಕತೆ ಇಲ್ಲ ಅಂತ ಕಾಣಿಸ್ತದೆ. ಬ್ಯಾಲೆಟ್ ಬಿಟ್ಟಿದ್ದೀವಿ.
ಬ್ಯಾಲೆಟ್ ಬಿಟ್ಟು ಮತ್ತೆ ಇವ್ರ ಕೈಲೇ ಇರ್ತದೆ, ಕರ್ನಾಟಕ ಸರ್ಕಾರದ ಕೈಲೇ ಇರ್ತದೆ ಚುನಾವಣೆ ನಡೆಸುವಂಥದ್ದು. ಕರ್ನಾಟಕ ಚುನಾವಣಾ ಆಯೋಗನೇ ಇರ್ತದೆ, ಅದನ್ನು ತಿರ್ಚಕ್ಕೆ ಯಾರೂ ಆಗಲ್ವಲ್ಲ. ಇ ವಿ ಎಮ್ ಬಳಕೆ ಮಾಡೋದು ಬಿಡೋದು ಅದು ಬೇರೆ ವಿಚಾರ. ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ. ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬರುವಂಥದ್ದು ಸರಿನಾ ತಪ್ಪ ಅನ್ನೋದನ್ನು ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನೋಡಿ, ಡಿ ಕೆ ಸುರೇಶ್ ಅವ್ರು ಹೇಳ್ತಾ ಇರೋದು ಬ್ಯಾಲೆಟ್ ಪೇಪರ್ ಬೇಡ ಅನ್ಸುತ್ತೆ, ಆಲ್ರೆಡಿ ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ಅಂತ ಹೇಳಿ. ಇ ವಿ ಎಂ ಮತಯಂತ್ರಗಳ ವಿಚಾರವಾಗಿ ಇಡೀ ಕಾಂಗ್ರೆಸ್ ಪಾರ್ಟಿಯ ನಿಲುವೇನು, ಇಡೀ ದೇಶದಾದ್ಯಂತ ಹೇಳ್ಕೊಂಡು ಬರ್ತಾ ಇರೋದೇನು. ವೋಟ್ ಚೋರಿ ವಿಚಾರವಾಗಿ ರಾಜಣ್ಣ ಅವರು ಒಂದು ಮಾತಾಡಿದ್ರು ಅಂತ ಹೇಳಿ ಇಮ್ಮಿಡಿಯೇಟ್ಲಿ ಅವರನ್ನ ಕ್ಯಾಬಿನೆಟ್ನಿಂದ ಆಚೆ ಹಾಕ್ಬಿಟ್ರಿ. ಈಗ ಡಿ ಕೆ ಸುರೇಶ್ ಅವರು ನಿಮ್ಮ ಪಾರ್ಟಿಯ ನಿಲುವಿನ ವಿರುದ್ಧ ಮಾತಾಡಿದ್ದಾರೆ. ಅಂದರೆ ನೀವು ಇ ವಿ ಎಂ ಬೇಡ ಅಂತೀರಿ, ಇ ವಿ ಎಂ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತೀರಿ. ಇ ವಿ ಎಮ್ಮೇ ಬೇಕು, ಬ್ಯಾಲೆಟ್ ಪೇಪರ್ ಬೇಡ ಅನ್ಸುತ್ತೆ ಅಂತ ಡಿ ಕೆ ಸುರೇಶ್ ಅವರು ಹೇಳ್ತಿದ್ದಾರೆ. ಹಾಗಿದ್ರೆ ಇವರ ವಿರುದ್ಧ ಏನು ಕ್ರಮ ತಗೋತೀರಿ ಈಗ? ಈ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದಿರೋದು. ಲೋಕಸಭೆ ಹಲವು ವಿಧಾನಸಭೆ ಚುನಾವಣೆಯಲ್ಲಿ ಸೋಲಾಗಿದೆ. ಪದೇ ಪದೇ ಇ ವಿ ಎಂ ವಿರುದ್ಧ ಹೋರಾಡ್ತಾನೆ ಬಂದಿದೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಪಾರ್ಟಿ ಸೋತ್ರು ಅಂತಂದ್ರೆ ಇ ವಿ ಎಂನತ್ತ ಬೊಟ್ಟು ಮಾಡ್ತಾರೆ. ಈಗ GBA ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ನಿರ್ಧಾರ ಮಾಡಿದೆ ರಾಜ್ಯ ಚುನಾವಣಾ ಆಯೋಗ. GBAನ 5 ನಗರ ಪಾಲಿಕೆಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಮಾಡ್ತೀವಿ ಅಂತ ಆಯೋಗ ಹೇಳಿದೆ. ಆದರೆ ಬ್ಯಾಲೆಟ್ ಪೇಪರ್ ಬಳಕೆಗೆ ಪಕ್ಷದಲ್ಲಿಯೇ, ಕಾಂಗ್ರೆಸ್ ಪಾರ್ಟಿಯಲ್ಲಿಯೇ ಅಪಸ್ವರ ಎದ್ದಿದೆ. ರಾಜ್ಯ ಚುನಾವಣೆ ಆಯೋಗದ ನಿರ್ಧಾರಕ್ಕೆ ಈಗ ಕೈಪಡೆಯಲ್ಲಿ ಆಕ್ಷೇಪಗಳು ಉಂಟಾಗ್ತಾ ಇದೆ. ಮೊದಲಿನಿಂದಲೂ ಇ ವಿ ಎಂಗೆ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಕಾಂಗ್ರೆಸ್. ಈಗ ಬ್ಯಾಲೆಟ್ ಪೇಪರ್ ತರ್ತೀವಿ ಅಂತ ರಾಜ್ಯ ಆಯೋಗ ಹೇಳ್ತಾ ಇದೆ, ಚುನಾವಣಾ ಆಯೋಗ, ಅದನ್ನೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಅಂದರೆ ಬ್ಯಾಲೆಟ್ ಪೇಪರ್ ಬೇಡ ಅನ್ಸುತ್ತೆ, ಇ ವಿ ಎಮ್ಮೇ ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ, ಮತ್ತೆ ಯಾಕೆ ಹಿಂದೆ ಹೋಗೋದು ಅಂತಿದ್ದಾರೆ. ಬ್ಯಾಲೆಟ್ ಪೇಪರ್ ಬೇಡ ಅಂತ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ನಿಷ್ಠ DCM ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಈ ವಿಚಾರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು. ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಮೀರ್ ಸೇರಿ ಕೆಲ ನಾಯಕರಿಂದ ಬ್ಯಾಲೆಟ್ ಪೇಪರ್ ಪರ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡಿ ಕೆ ಸುರೇಶ್ ಬೇಡ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ನಲ್ಲಿಯೇ ಈಗ ಪರ ವಿರೋಧದ ಚರ್ಚೆಗಳು ಆಗ್ತಾ ಇದೆ. ಇವರ ನಿರ್ಧಾರದಂತೆ ರಾಜ್ಯ ಚುನಾವಣಾ ಆಯೋಗ ಡಿಸೈಡ್ ಮಾಡಲ್ಲ, ಅದು ಮಾತು ಬೇರೆ. ಅದೊಂದು ಸ್ವತಂತ್ರ ಸಂಸ್ಥೆ, ಅವರು ಯಾರ ಆಧೀನದಲ್ಲೂ ಕೆಲಸ ಮಾಡಲ್ಲ, ತಮ್ಮ ವಿವೇಚನೆಗೆ ಬಂದಾಗೆ ನಿರ್ಧಾರ ಮಾಡ್ತಾರೆ. ಅದ್ರ ಮಧ್ಯೆ ಇವರೆಲ್ಲ ಈ ರೀತಿ ಚರ್ಚೆ ಮಾಡ್ತಾ ಇದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ.